ನೋಡಿದ್ದೇನೆ. ಏನು ಸ್ವಾಮಿ? ಯಾರು ನಮ್ಮನ್ನು ಕರೆದು ಮಾತಾಡಿಸೋರೇ ಇಲ್ಲ. ಹೌದು ಸ್ವಾಮಿ. ಯಾಕೆ ಹೇಳು? ನಾವು ಬಡವರಲ್ವೇನೆ, ಅದ್ರಲ್ಲೂ ವೃದ್ಧರಾಗಿದ್ದೇವೆ. ಹಾಗಾಗಿ ನಮ್ಮ ಹತ್ರ ಯಾರು ಬರುವವರಿಲ್ಲ. ನಮಸ್ಕಾರ ಸ್ವಾಮಿ. ನನ್ನ ಪರಿಚಯ ಆಯ್ತಾ ನಿಮಗೆ? ನಾನು ಏಕಮುಖಿ ಬ್ರಾಹ್ಮಣ ಇರುವುದಾಗಿ. ಹೌದಾ? ನನ್ನ ಹೆಸರು ಏಕಮುಖಿ ಬ್ರಾಹ್ಮಣ. ನೋಡಿ, ನನ್ನ ಹೆಂಡತಿ ಹೆಸರು ಏನು ಗೊತ್ತಾಗಿದ್ಯಾ? ಏನು? ನಾನು ಏಕಮುಖಿ ಅದೇ, ಹೆಂಡತಿ ಬಹುಮುಖಿ. ಅವಳು ಅತಿ ಪ್ರಭೆ. ಹೌದು, ನೋಡಿ ನೋಡಿ ಮುಖ ನೋಡಿ, ಪ್ರಭೆ ಕಣ್ಣಲ್ಲೇ ಕಾಣ್ತಾ ಉಂಟು. ಅಷ್ಟು ಪ್ರಭೆ ಅವಳದು. ನೋಡಿದ್ರ ಅದೆಲ್ಲ ಬ್ರಾಹ್ಮಣರ ಅಗ್ರಹಾರ. ನೋಡಿ, ಅಲ್ಲಿ ಒಂದು ಸಣ್ಣ ಮನೆ ಕಾಣಿಸ್ತಾ ಉಂಟಲ್ಲ, ಅದೇ ನಮ್ಮ ಮನೆ. ದೊಡ್ಡ ಮನೆ, ನಿಮ್ ಸಣ್ಣ ಮನೆ? ಹೌದು ಸ್ವಾಮಿ. ಏನು ಮಾಡೋ ಬಡಸ್ತಿಕೆ, ತುಂಬಾ ಬಡಸ್ತಿಕೆ. ಹೌದು. ಹಾಗೆ ನನಗೊಬ್ಬ ಮಗ ಇದ್ದಾನೆ, ಬಹುಶ್ರುತ ಎನ್ನುವುದಾಗಿ. ಹೌದು. ನನಗೆ ಯಾವಾಗಲೂ ಒಂದು ಆಸೆ. ನೋಡಿ, ಕಾಶಿಗೆ ಹೋಗ್ಬೇಕು, ವಿಶ್ವನಾಥನ ದರ್ಶನ ಪಡಿಬೇಕು ಅಂತ. ಹಾಗಂತ ಇವತ್ತು ಬೆಳಗಿನ ಜಾವದಲ್ಲಿ ಒಂದು ಕನಸು ಬಿದ್ದದ್ದು. ಕಾಶಿಗೆ ಹೋದದ್ದು, ಗಂಗೆಯಲ್ಲಿ ಸ್ನಾನ ಮಾಡಿದ್ದು, ವಿಶ್ವನಾಥನ ದರ್ಶನ ಪಡೆದದ್ದು. ಅದಕ್ಕೆ ನನ್ನ ಹೆಂಡತಿಯನ್ನು ಕರೆದದ್ದು. ನೋಡೆ, ನನಗೆ ಕಾಶಿಗೆ ಹೋದ ಕನಸು ಬಿದ್ದಿದೆ, ಅದು ನೆರವೇರಬಹುದೇನೆ ಸ್ವಾಮಿ? ಕಡುರಂತೆ ನಾವು ನಾಡು ದೂರಾಗುವಿದೆ, ಕಡುರಂತರೆ ನಾವು ನಾಡು ದೂರಾಗುವಿದೆ. ಅಡವಿದನವು ಈಗ ನಮಗೆ, ಅಡವಿದನಿಯವು ಈಗ ನಮಗೆ. ಸಡಗರದಿ ಮದುವೆಯನ್ನು ಮಾಡಲು ಧನವಿಲ್ಲ, ಸಡಗರದಿ ಮದುವೆಯನ್ನು ಮಾಡಲು ಧನವಿಲ್ಲ. ಬಡನನ್ನು ಕಾಂಬಗೆ ಕನಸು ಬಿತ್ತಂತ ಹೇಳಿದ್ರಲ್ಲ? ಹೌದು. ಬೆಳಗಿನ ಜಾವ ಕನಸು ಬಿತ್ತೆ. ಹೌದು, ಅದು ಸಹಜ ಸ್ವಾಮಿ. ನೀವು ಬಿಸಿಲಲ್ಲಿ ತಿರ್ಗಾಡುವವರಲ್ಲ. ಇದಕ್ಕೆ ಮನೆಗಡೆ ಹೊರಗಡೆ ಹೋಗಿ ಕೆಲವು ದಿವಸ ಆಯ್ತು. ಎಲ್ಲಿ ಬಿಸಿಲಲ್ಲಿ ತಿರುಗಾಟ ಮಾಡುದು? ಇಲ್ಲ, ಬೆಳಗ್ಗೆ ಮಲಗುವ ಮುನ್ನ ಎನ್ಸಿಕೊಂಡು ಮಲಗಿದ್ರ ಅಂತ. ಅದು ಹಾಗೆ ಆಗ್ತದೆ. ಮಲಗುವ ಮುನ್ನ ನಾವ್ ಯಾವ್ದಾದ್ರು ಎಣಿಸಿಕೊಂಡು ಮಲಗಿದ್ರೆ ಅದೇ ಕನಸಿನ ರೂಪದಲ್ಲಿ ಬರುದು. ಹಾಗೆ ಇರ್ಬೇಕು. ಹಾಗೆ ಇರಬಹುದೇ? ಮತ್ತೆಲ್ಲಿ ನಮಗ್ ಕಾಶಿ ಹೋಗ್ಲಿಕ್ಕೆ ಆಗ್ತದೆ? ಮಗನ ಮದುವೆ ಮಾಡಿಸ್ಬೇಕು, ಮಗ ಪ್ರಾಯ ಪ್ರಬುದ್ಧನಾಗಿದ್ದಾನೆ. ಇದೆಲ್ಲ ಯೋಚನೆ ಮಾಡುವುದು ವ್ಯರ್ಥವೇ. ಮರೆಯುಳಿಲ್ಲವ ಕೇಳುತ್ತಾಗ ಬಹುಶುದ್ಧನೈದೆ. ಮಾತಾಪಿತರ ಪವಿತ್ರವಾದ ಪಾದ ಪೂಜೆಗಳಿಗೆ ಪ್ರಣಾಮಗಳು. ಏನಪ್ಪ ಇದು? ಏನು ಮಗನೇ? ಏನಮ್ಮ ಮುಖದಲ್ಲಿ ಕಣ್ಣೀರು ಧಾರಕಾರವಾಗಿ ಸುರಿಯುತ್ತಲುಂಟು. ನತಮಸ್ತಕರಾದವರು ನೀವಿದ್ದೀರಿ, ಜೊತೆಯಲ್ಲಿ ಸಂಕಷ್ಟಕ್ಕೆ ಈಡಾದವರು ಹಾಗೆ ಕಾಣ್ತಾ ಇದ್ದೀರಿ. ಅಪ್ಪ, ಸಂಕಷ್ಟ ಇಲ್ಲದ ಜೀವನ ಇಲ್ಲ, ಉತ್ತರ ಇಲ್ಲದ ಪ್ರಶ್ನೆ ಇಲ್ಲ. ಜೊತೆಯಲ್ಲಿ ಈ ರೀತಿಗೆ ಸಂಕಷ್ಟ ಹೊಂದಿದ್ದೀರಿ ಅಂತಾದ್ರೆ ಯಾಕೇನೆನ್ನುವಾಗಿ ಚೆನ್ನಾಗಿ ಅರ್ಥೈಸಿಕೊಂಡು ನಾನು ಓಡೋಡಿ ಬಂದವನಿದ್ದಾನೆ. ಖಂಡಿತವಾಗಿ ಹೌದಪ್ಪ. ನೀವಾಡಿದ ಮಾತನ್ನ ಮರೆಯಲ್ಲಿ ನಿಂತು ಆಲಿಸಿ ನಾನು ಬಂದದ್ದು. ಮಗ, ಯಾಕೆ ಅಪ್ಪ ಅಮ್ಮ ಬುಟ್ಟಿಯಲ್ಲಿ ಮಾತಾಡುವಾಗ ಮಕ್ಕಳು ಕದ್ದು ಕೇಳಿಸಿಕೊಳ್ಳುವುದ? ನಾನು ಕದ್ದು ಆಲಿಸಿದ್ದು ಮಾಡ್ಕೊಂಡ್ರ? ಮತ್ತೆ ಇಲ್ಲಪ್ಪ, ನಾನು ಮನೇಲಿ ಇದ್ದು ಆಲಿಸಿ ನಾನು ಓಡೋಡಿ ಬಂದದ್ದು. ಅದು ಕೆಲವು ಬಾರಿ ನಾವು ಆಲೋಚನೆ ಮಾಡ್ಬೇಕಾಗ್ತದೆ. ಏನೆಂದು? ಪ್ರಾಯ ಪ್ರಬುದ್ಧವಾದ ಮಕ್ಕಳು ಇರುವಾಗ ನಾವು ಗುಟ್ಟಿಯಲ್ಲಿ ಮಾತಾಡಬಾರ್ದು ಅಂತ. ಹೌದಲ್ಲ ಅಪ್ಪ? ಏನು ಮಗ? ನನಗೆ ಮದುವೆ ಬೇಡ ಅಪ್ಪ, ನನಗೆ ಮದುವೆ ಬೇಡ. ಈಗ ಬೇಡ ಮಗನೇ, ಇನ್ನೊಂದು 80 ವರ್ಷ ಹೋಗ್ಲಿ, ಆಮೇಲೆ ಮದುವೆಯ. ಸುಮ್ಮನೆ ಮಗ, ಈಗ ಮದುವೆ ಬೇಡ ಅಂತ ಹೇಳಿದ್ರೆ ಪ್ರಾಯ ಪ್ರಬುದ್ಧ ನೀನು, ಇನ್ಯಾವಾಗ ಮದುವೆ ಆಗುದು? ಅಪ್ಪ, ನೀನು ಮದುವೆ ಬೇಡ ಅಂತ ಹೇಳಿ ಕಾಣಬೇಕಲ್ಲ ಮಗ. ಖಂಡಿತವಾಗಿ ಹೌದು. ನಿಮ್ಮ ಮನಸ್ಸಿನ ದುಗುಡ ದುಮ್ಮಾನ ಎನ್ನೆನ್ನುವಾಗ ಚೆನ್ನಾಗಿ ಅರ್ಥೈಸಿಕೊಂಡಿದ್ದೇನೆ. ದುಗುಡ ಬೇಡ, ದುಮ್ಮಾನ ಬೇಡ, ನಿರ್ಧಾರ ಮಾಡಿ ಬಂದವರು.